ನಮಸ್ಕಾರ ಸ್ನೇಹಿತರೆ, ನಾನು ತಮ್ನೈಲ್ ಉಪಯೋಗಿಸಿರುವಂತಹ ಕೆಲವೊಂದು ಶಬ್ದ ಹಾಗೆ ಟೈಟಲ್ ನಲ್ಲಿ ಉಪಯೋಗಿಸಿರುವಂತಹ ಕೆಲವೊಂದು ಶಬ್ದ ಇದೆಲ್ಲದು ಕೆಲವರಿಗೆ ಸ್ವಲ್ಪ ಬೇಸರ ತರಿಸಬಹುದು. ಆದ್ರೂ ಕೂಡ ಬೇಸರ ಮಾಡ್ಕೊಳ್ದೇನೆ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಂತರ ನಿಮ್ಗೆ ಅರ್ಥ ಆಗ್ತದೆ ನಾನು ಯಾಕೆ ಈ ರೀತಿಯಾದಂತಹ ಶಬ್ದಗಳನ್ನ ಉಪಯೋಗಿಸಿದ್ದೇನೆ ಅಂತೇಳಿ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ನಾನು ಅವ್ರ ಸೆಕ್ಯುಲರ್ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಸಮಾಜವಾದಿ ಅಂತ ಹೇಳ್ತಾರೆ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ, ಎಲ್ಲದನ್ನು ಹೇಳ್ಕೊಂಡು ಬರ್ತಾರೆ. ಆದ್ರೆ ನಿನ್ನೆ ಅವ್ರು ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಗೆ ಬರ್ತಾರೆ. ಪತ್ರಿಕಾಗೋಷ್ಠಿ ಬರುವಾಗ ತನ್ನ ಹಣೆಯಲ್ಲಿ ಒಂದು ಚಿಕ್ಕದಾದಂತಹ ಕುಂಕುಮದ ಬೊಟ್ಟನ್ನ ಇಟ್ಕೊಂಡು ಬಂದಿದ್ರು. ಇದನ್ನ ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಯ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ವೇಷದಲ್ಲಿ ಬಂದಿದ್ನ ನಾವು ಎಲ್ಲಿಯೂ ನೋಡಿಲ್ಲ. ಅವರ ಬಹಳಷ್ಟು ವೇಷಗಳನ್ನು ನೋಡಿದ್ದೇವೆ, ಆದ್ರೆ ಇದು ಒಂದ್ ರೀತಿ ಹೊಸ ರೀತಿಯಾದಂತಹ ವೇಷ. ಕೆಲವರಿಗೆ ಬೇಸರ ಆಗ್ಬಹುದು, ಆದ್ರೂ ತೊಂದರೆ ಬೇಸರ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಮ್ಗೆ ಅನ್ಸಿದ್ದನ್ನು ನಾವು ಕೆಲವೊಮ್ಮೆ ಹೇಳ್ಬೇಕಾಗಿ ಬರ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಹಣೆಯಲ್ಲಿ ಕುಂಕುಮ ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗ್ತದೆ. ಅವರ ತಲೆಯಲ್ಲಿ ಮುಸಲ್ಮಾನರ ಟೊಪ್ಪಿ ಇದ್ರೆ ಆಗ ಆಶ್ಚರ್ಯ ಪಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರು ಸಾಮಾನ್ಯವಾಗಿ ಹಾಕ್ತಾರಲ್ಲ ಚೌಕುಳಿ ಶಾಲು, ಅದನ್ನ ಹಾಕೊಂಡ್ರು ಯಾರಿಗೂ ಆಶ್ಚರ್ಯ ಆಗಲ್ಲ. ಹಾಗೇನೆ ಅವ್ರ ಜೊತೆ ಕೂತ್ಕೊಂಡು ನಮಾಜ್ ಮಾಡ್ತಾರಲ್ಲ, ಆವಾಗಲೂ ಕೂಡ ಯಾರಿಗೂ ಆಶ್ಚರ್ಯ ಆಗಲ್ಲ. ಆದ್ರೆ ಸಿದ್ದರಾಮಯ್ಯನವರು ಒಂದ್ ವೇಳೆ ಈ ರೀತಿಯಾಗಿ ತಿಲಕವನ್ನ ಧರಿಸಿ ಕೇಸರಿ ಶಾಲನ್ನ ತಲೆಗೆ ಸುತ್ತಕೊಂಡು ಈ ರೀತಿಯೆಲ್ಲ ಬಂದ್ರೆ ಖಂಡಿತವಾಗಿ ಆಶ್ಚರ್ಯ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈ ಸೆಕ್ಯುಲರ್ಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬಿಡ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಇರುವಂತಹ ಭಾವನೆಯ ಆತರ. ಅವ್ರು ಯಾವತ್ತೂ ಕೂಡ ಅವ್ರು ಸೆಕ್ಯುಲರ್ ಆಗಿ ಕಾಣಿಸ್ಕೊಂಡವ್ರು, ಈ ರೀತಿಯಾಗಿ ಕೋಮುವಾದಿಯಾಗಿ ಕಾಣಿಸ್ಕೊಳ್ಳದೇ ಇರುವಂತಹ ವ್ಯಕ್ತಿ. ಆದ್ರೆ ನಿನ್ನವರು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಕೋಮುವಾದಿ ರೂಪದಲ್ಲಿ ಕಾಣಿಸ್ಕೊಂಡು ಬಿಟ್ರು. ಇಲ್ಲಿ ನಾನು ಕೋಮುವಾದಿ ಅಂತೇಳಿ ಈ ಒಂದು ಶಬ್ದವನ್ನು ಉಪಯೋಗಿಸ್ತಾ ಇದ್ದೀನಲ್ಲ, ಇದಕ್ಕೆ ಬಹಳಷ್ಟು ಜನ ಅಬ್ಜೆಕ್ಷನ್ ಮಾಡ್ತಾರೆ. ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಇಲ್ಲಿ ಈ ರೀತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಈ ಹಿಂದಿನ ಕೆಲವೊಂದು ಮಾತುಗಳನ್ನ ನೀವು ಕೇಳಿರ್ತೀರಾ. ಅದೇ ರೀತಿಯಲ್ಲಿ ಪ್ರಾತ್ಯಕ್ಷಿಕೆ ಅನ್ನೋ ರೀತಿಯಲ್ಲಿ ಹಲವಾರು ವಿಡಿಯೋಗಳು ಕೂಡ ಇದೆ. ಯಾವುದೋ ಒಂದು ಫಂಕ್ಷನ್ ನಲ್ಲಿ ಪಾಪ ಅವ್ರು ಏನೋ ಬಂದು ಇವ್ರ ತಲೆ ಮೇಲೆ ಒಂದು ಕೇಸರಿ ಪೇಟವನ್ನ ಇಡ್ಲಿಕ್ಕೆ ಹೊರಟ್ರು. ತಕ್ಷಣ ಎಷ್ಟೊಂದು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಅದನ್ನ ಕಿತ್ತು ಬಿಸಾಡ್ಬಿಟ್ರು. ಅದಲ್ಲದೆ ಬಹಳಷ್ಟು ಕಡೆಗಳಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನನಗೆ ಈ ಕೇಸರಿ ಶಾಲು, ಕೇಸರಿ ಪೇಟ ಇಂಥದ್ದನ್ನೆಲ್ಲ ನೋಡಿದ್ರೆ ಸಿಟ್ಟು ಬರ್ತದೆ ಅಂತ ಕೂಡ ಹೇಳಿದ್ದಾರೆ. ಹಾಗೇನೆ ಕೆಲವು ಕಡೆ ಅವರಿಗೆ ಕುಂಕುಮದ ತಿಲಕವನ್ನ ಇಡ್ಲಿಕ್ಕೆ ಹೋದಾಗ್ಲೂ ಕೂಡ ಬೇಡ ಅಂತ ಹೇಳಿದ್ದನ್ನ ನೀವು ನೋಡಿದ್ದೀರಾ. ಆದ್ರಿಂದ ನಿನ್ನೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಕುಂಕುಮದ ಬೊಟ್ಟನ್ನ ಇಟ್ಕೊಂಡು ಬಂದು ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ಎಲ್ರಿಗೂ ಆಶ್ಚರ್ಯ ಆಗಿರ್ತದೆ. ಹಾಗೇನೆ ನಿನ್ನೆಯಿಂದ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಯಾಕೆ ಹೀಗೆ ಮಾಡಿದ್ರು ಅಂತೇಳಿ ಅಲ್ಲಿ ಪತ್ರಕರ್ತರು ಕೂಡ ಕೇಳಿದ್ರು, ಯಾಕೆ ನೀವು ಈ ರೀತಿಯಾಗಿ ತಿಲಕವನ್ನ ಇಟ್ಕೊಂಡು ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಜಾತ್ರೆಯ ಉದ್ಘಾಟನೆ ಇತ್ತು. ಆ ಉದ್ಘಾಟನೆ ಹೋದಾಗ ಅಲ್ಲಿ ಪೂಜೆ ಆದ್ಮೇಲೆ ನನಗೆ ತಿಲಕವನ್ನ ಇಟ್ಟರು, ಹಾಗೆ ಬಂದಿದ್ದೇನೆ ಅಂತೇಳಿ ಹೇಳಿದ್ರು. ಆದ್ರೆ ಅವರ ತಿಲಕವನ್ನ ನೋಡಿದ್ರೆ ದೇವಸ್ಥಾನದಲ್ಲಿ ಹಾಕಿದ ತಿಲಕ ತರ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲೋ ಕನ್ನಡಿ ಎದುರು ನಿಂತ್ಕೊಂಡು ನೀಟಾಗಿ ರೌಂಡ್ ಆಗಿ ಈ ತಿಲಕವನ್ನ ಇಟ್ಕೊಂಡು ಬಂದ ರೀತಿಯಲ್ಲಿ ಇತ್ತು. ನೀವು ಕೆಲವು ಪ್ರಶ್ನೆ ಮಾಡಬಹುದು, ಯಾಕೆ ಇಷ್ಟೊಂದು ಡೌಟ್ ನಿಮ್ಗೆ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಅವತಾರದಲ್ಲಿ ಬರ್ತಾರೆ ಅಂದ್ರೆ ಖಂಡಿತವಾಗಿ ಡೌಟ್ ಬಂದೇ ಬರ್ತದೆ. ಹಾಗಾಗಿ ಬಹಳಷ್ಟು ಡೌಟ್ ಇಟ್ಕೊಂಡೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಕೊನೆಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರು, ಭಾರತೀಯ ಸೇನೆ ಈ ರೀತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂತೋಷ ಆಯ್ತು ನನಗೆ. ಹಾಗೇನೆ ಈ ಒಂದು ಆಪರೇಷನ್ ಇಟ್ಟಿರುವಂತಹ ಹೆಸರು ಬಗ್ಗೆ ಕೂಡ ಹೇಳಿದ್ರು, ಅಂದ್ರೆ ಸಿಂಧೂರ ಅಂತ ಇಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಕೂಡ ಅವ್ರು ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಮೋಸ್ಟ್ಲಿ ಅಂದ್ರೆ ಅಲ್ಲಿರುವವರೆಲ್ಲ ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಈ ಸಿಂಧೂರ ಅಂತ ಈ ಆಪರೇಷನ್ಸ್ ಹೆಸರಿಟ್ಟಿದಾರಲ್ಲ, ಅದರ ಪ್ರಯುಕ್ತವಾಗಿ ಇವರು ಸಿಂಧೂರವನ್ನು ಧರಿಸಿ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಅವ್ರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು. ಈಗ ನಾನು ಸಿದ್ದರಾಮಯ್ಯನವ್ರನ್ನ ಕೋಮುವಾದಿ ಆಗಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದೆ ಯಾಕೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ ಅವ್ರ ಜೊತೆ ಕೆಲವರೆಲ್ಲ ಇರ್ತಾರಲ್ಲ, ಅವರ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಯಾರಾದ್ರೂ ಕೇಸರಿ ಶಾಲ ಹಾಕೊಂಡ್ರೆ ಅಥವಾ ಕುಂಕುಮವನ್ನ ಧರಿಸ್ಕೊಂಡಿದ್ರೆ ಅಥವಾ ಕೇಸರಿ ಪೇಟವನ್ನ ಧರಿಸ್ಕೊಂಡಿದ್ರೆ ಅದು ಕೋಮುವಾದದ ಸ್ವರೂಪ ಅಂತ ಹೇಳ್ತಾರೆ. ಆದ್ರೆ ಯಾರೇ ಆಗ್ಲಿ ತಲೆಯಲ್ಲಿ ಟೊಪ್ಪೆ ಇಟ್ಕೊಂಡು ಚೌಕುಳಿಯ ಶಾಲನ್ನ ಧರಿಸಿದ್ರೆ ಅದಕ್ಕೆ ಸೆಕ್ಯುಲರ್ ವಾದಿ ಆಗಿರ್ತಾರೆ ಅಥವಾ ಜಾತ್ಯತೀತರಾಗಿರ್ತಾರೆ. ಆದ್ರೆ ತಿಲಕ ಧರಿಸೋದು ಅಥವಾ ಈ ಪೇಟ ಧರಿಸೋದು ಇದೆಲ್ಲದು ಕೂಡ ಕೋಮುವಾದಿಯ ಸಂಕೇತ ಅಂತ ಸಿದ್ದರಾಮಯ್ಯನವರು ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ. ಅದನ್ನೇ ನಾನು ಇಟ್ಕೊಂಡು ಈ ರೀತಿಯಾಗಿ ಸಿದ್ದರಾಮಯ್ಯನವರು ಕೋಮುವಾದಿಯಾಗಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ದು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಸಿದ್ದರಾಮಯ್ಯನವರಿಗೆ ಜನರ ಭಾವನೆಗಳ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅನ್ಸ್ತದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಪಾಕಿಸ್ತಾನದ ಈ ಉಗ್ರರ ತಾಣಗಳ ಮೇಲೆ ದಾಳಿ ನಡೆಸಿದ್ದಾರೆ, ಅದು ಯಶಸ್ವಿ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ನಾನು ಕೂಡ ಡ್ರಾಮಾ ಮಾಡಿಲ್ಲ ಅಂತ ಹೇಳಿದ್ರೆ ಜನರಿಗೆ ಬೇಜಾರಾಗಬಹುದು. ಅದಕ್ಕಾಗಿ ಈ ರೀತಿಯಾಗಿ ತಿಲಕವನ್ನ ಇಟ್ಕೊಂಡು ಬಂದು ಈ ಆಪರೇಷನ್ ಸಿಂಧೂರ ಯಶಸ್ಸು ಆಗಿದ್ದಕ್ಕಾಗಿ ನಾನು ಸೈನಿಕರನ್ನ ಅಭಿನಂದಿಸ್ತೇನೆ. ಹಾಗೆ ನಾವು ಸರ್ಕಾರದ ಜೊತೆಗಿದ್ದೇವೆ ಈ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ.
ಆದ್ರೆ ಒಂದು ನೆನ್ಪಿಟ್ಕೊಂಡಿರಿ, ಮೋಸ್ಟ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಅವತಾರದಲ್ಲಿ ಕಾಣಿಸ್ಕೊಳ್ಳೋದು ನಿನ್ನೆನೆ ಕೊನೆ ಆಗಿರ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರು ಆ ಅವತಾರದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಎಲ್ಲರನ್ನು ಒಂದೇ ಭಾವನೆಯಿಂದ ನೋಡಬೇಕು. ಆದ್ರೆ ಸಿದ್ದರಾಮಯ್ಯನವರ ಬಜೆಟ್ಗಳನ್ನ ನೋಡಿ ಅಥವಾ ಅವ್ರ ಕೆಲವೊಂದು ಕಾರ್ಯಕ್ರಮಗಳನ್ನ ನೋಡಿ ಎಲ್ಲದೂ ನೋಡಿದ್ರೆ ಅರ್ಥ ಆಗ್ತದೆ ಸಿದ್ದರಾಮಯ್ಯನವರ ಮೆಂಟಾಲಿಟಿ ಹೇಗೆ ಅಂತ ತಿಳ್ಕೊಂಡು. ಆದ್ರಿಂದಾಗಿ ಸಿದ್ದರಾಮಯ್ಯನವರ ಈ ವೇಷ ಇದೆಯಲ್ಲ, ಇದೇನಿದ್ರು ನಿನ್ನೆ ಒಂದು ದಿನಕ್ಕಾಗಿ ಮಾಡಿ ಹಾಕಿರುವಂತಹ ವೇಷ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ವೇಷವನ್ನ ಕಾಣ್ಲಿಕ್ಕೆ ಸಿಗೋದಿಲ್ಲ. ನಾನು ಈ ರೀತಿ ಮಾತಾಡ್ತಾ ಇರೋದ್ರಿಂದ ಕೆಲವರಿಗೆ ಬೇಸರ ಆಗ್ಬಹುದು. ಬೇಸರ ಪಟ್ಕೊಳ್ಳಿಕ್ಕೆ ಏನು ಇಲ್ಲ. ಸಿದ್ದರಾಮಯ್ಯ ಏನನ್ನೋದು ಎಲ್ರಿಗೂ ಗೊತ್ತಿದ್ದವರು ಖಂಡಿತವಾಗಿ ಬೇಸರ ಪಟ್ಕೊಳ್ಳಲ್ಲ. ಒಂದ್ ವೇಳೆ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅವ್ರು ಬೇಸರ ಪಟ್ಕೊಳ್ಬಹುದು ಹೊರತು ಗೊತ್ತಿರೋರು ಯಾರು ಬೇಸರ ಪಟ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಈ ರೀತಿ ಬಂದಿದ್ದನ್ನ ನೋಡಿ ಬಹಳಷ್ಟು ಜನ ಈಗ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ. ಅವ್ರ ಹೆಸರನ್ನೇ ಬದಲಾವಣೆ ಮಾಡಿ ಸಿದ್ದರಾಮಯ್ಯನವರ ಬದಲಿಗೆ ಸಿಂಧೂರಾಮಯ್ಯ ಅಂತ ಕೂಡ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಸಿದ್ದರಾಮಯ್ಯನವರು ಸಿಂಧೂರಾಮಯ್ಯ ಅಂತ ಹೇಳ್ಕೊಂಡು ಟ್ರೋಲ್ ಆಗ್ತಾನೆ ಇದ್ದಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಈ ಹೊಸ ವೇಷದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.